ಹಾಯ್ ಎವ್ರಿವನ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟೆಂಟ್ ನೆಕ್ ಸ್ಟಿಫ್ನೆಸ್ ಆಗಿರುತ್ತಲ್ಲ ಅದನ್ನು ಹೇಗೆ ರಿಲೀಫ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ದಿಸ್ ಇಸ್ ಅ ಕಾಲರ್ ಬೋನ್. ಓಕೆನಾ? ಇದನ್ನ ಕ್ಲಾವಿಕಲ್ ಅಂತ ಅಂತಾರೆ ಮೆಡಿಕಲ್ ಟರ್ಮಲ್ಲಿ. ಸೊ ಈ ಒಂದು ಪೋರ್ಷನಲ್ಲಿ ಈ 2 ಫಿಂಗರ್ಸ್ನ ಇಲ್ಲಿ ಲಾಂಗ್ ಆಗಿ ಪ್ರೆಸ್ ಮಾಡಿ ಇಟ್ಕೊಂಡು ಆಪೋಸಿಟ್ ಡೈರೆಕ್ಷನಲ್ಲಿ ಸ್ಟ್ರೆಚ್ ಮಾಡೋದು. ಓಕೆನಾ? ಲೈಕ್ ದಿಸ್. ಎಷ್ಟು ಸರ್ತಿ ಅಷ್ಟು ಸ್ಟ್ರೆಚ್ ಮಾಡಿದಷ್ಟು ನಿಮಗೆ ಈ ಪೋರ್ಷನ್ನು ತುಂಬ ಬೇಗನೆ ರಿಲೀಫ್ ಸಿಗುತ್ತೆ. ಲೈಕ್ ವೈಸ್ ಈ ಸೈಡ್ ಏನಾದ್ರು ಜಾಸ್ತಿ ನೆಕ್ ಪೇನ್ ಇತ್ತು ಅಂದರೆ ಈ ಕಡೆ ಪ್ರೆಸ್ ಮಾಡಿಕೊಂಡು 2 ಫಿಂಗರ್ಸಿಂದ ಫೋರ್ಸ್ಫುಲಿ ದೆನ್ ಯು ಹ್ಯಾವ್ ಟು ಸ್ಟ್ರೆಚ್. ಈ ಥರ ಫುಲ್ ಒಂದು 20 ಸೆಕೆಂಡ್ಸ್ ಇದೇ ಥರ ಹೋಲ್ಡಪ್ ಮಾಡಿದ್ರೆ ನಿಮಗೆ ನೆಕ್ ಸ್ಟಿಫ್ನೆಸ್ ಏನಿರುತ್ತೆ ಅದು ಬೇಗ ಹೋಗುತ್ತೆ. ಬಟ್ ಇನ್ ಕೇಸ್ ಈ ಪೋರ್ಷನಲ್ಲಿ ತುಂಬ ಜಾಸ್ತಿ ನೆಕ್ ಸ್ಟಿಫ್ನೆಸ್ ಇದೆ ಅಂತ ಅಂದರೆ ದೆನ್ ಎರಡು ಕ್ಲಾವಿಕಲ್ ಹತ್ತಿರ ಇಲ್ಲಿ ಇದು ಚೆಂದ ಪ್ರೆಸ್ ಮಾಡಿಕೊಂಡು ಲೈಕ್ ದಿಸ್ 30 ಸೆಕೆಂಡ್ಸ್ ಇದೇ ಥರ ಮಾಡ್ತೀರ ಅಂದರೆ ಇನ್ಸ್ಟೆಂಟಾಗಿ ನೆಕ್ ರಿಲೀಫ್ ಸಿಗುತ್ತೆ. ಓಕೆ, ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು.